ರಾಜ್ಯದಲ್ಲಿ ಎಫ್ಐಆರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ತುಮಕೂರು, ದಕ್ಷಿಣ ಕನ್ನಡ, ಹುಬ್ಬಳ್ಳಿಯಲ್ಲಿ ಹೀಗೆ ಸರಣಿ ಎಫ್ಐಆರ್ಗಳು ದಾಖಲಾಗಿದೆ. ಈ ಕಾರಣ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆ ಅನುಮಾನವನ್ನ ಮೂಡಿಸ್ತಾ ಇದೆ. ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ. ಇದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಜೋರಾದ ಎಫ್ಐಆರ್ ಪಾಲಿಟಿಕ್ಸ್. ಸರ್ಕಾರ ದ್ವೇಷ ಕಾರುತ್ತಿದ್ಯಾ? 2 ಜಿಲ್ಲೆ 3 ಎಫ್ಐಆರ್. ಹಿಂದೂ ಕಾರ್ಯಕರ್ತರು ಶಾಸಕರೇ ಟಾರ್ಗೆಟ್? ಹೌದು. ಮಂಗಳೂರಿನಲ್ಲಿ ಕಳೆದ ವಾರ ಮುಸ್ಲಿಂ ಯುವಕ ಅಬ್ದುಲ್ ರಹಿಮಾನ್ ಹತ್ಯೆ ಬಳಿಕ ದಕ್ಷಿಣ ಕನ್ನಡ ಸ್ವಲ್ಪ ಮಟ್ಟಿಗೆ ಉದ್ವಿಗ್ನಗೊಂಡಿತ್ತು. ಘಟನೆ ಬಳಿಕ ಶಾಂತಿ ಮರುಸ್ಥಾಪನೆಗೆ ಸರ್ಕಾರ ಒಂದಲ್ಲ ಒಂದು ಕ್ರಮ ಕೈಗೊಳ್ಳುತ್ತಲೇ ಇದೆ. ಇದೀಗ ಸರ್ಕಾರ ಹಾಕುತ್ತಿರೋ ಎಫ್ಐಆರ್ ಹಾಗೂ ಕಾನೂನು ಕ್ರಮಗಳು ವಿವಾದಕ್ಕೆ ಈಡಾಗಿದೆ. ಎಫ್ಐಆರ್ ಪಾಲಿಟಿಕ್ಸ್. ಕೇಸ್: ಹಿಂದೂಗಳ ಮೇಲೆ ಎಫ್ಐಆರ್. ಸ್ಥಳ: ಕಡಬ ಪೊಲೀಸ್ ಠಾಣೆ. ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಹತ್ಯೆ ಬಳಿಕ ಮಂಗಳೂರು ಕಮಿಷನರ್ ಹಾಗೂ ಎಸ್ಪಿಯನ್ನು ಬದಲಿಸಿದ್ದ ಸರ್ಕಾರ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ಎಸ್ಪಿಯಾಗಿ ಅರುಣ್ ಕುಮಾರ್ ರನ್ನು ನೇಮಕ ಮಾಡಿತ್ತು. ಇದೀಗ ಈ ಇಬ್ಬರು ಅಧಿಕಾರಿಗಳು ಆರೋಪಿಗಳಿಗೆ ಸಹಕರಿಸುವ, ಆಶ್ರಯ ನೀಡುವ ಎಲ್ಲರನ್ನೂ ನಾವು ಆರೋಪಿಗಳೇ ಎಂದು ಪರಿಗಣಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂಥ ಎಲ್ಲರಿಗೆ ಕೂಡ, ಎಲ್ಲ ದೊಡ್ಡವರಿಗೆ, ಆರೋಪಿತರ ಮನೆಯಲ್ಲಿದ್ದಂಥವ್ರು, ರಿಲೇಟಿವ್ಸು, ಫ್ರೆಂಡ್ಸು, ಸಮಾಜದಲ್ಲಿ ಚೆಂದಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು, ಇವನು ಪಾಪ ಮರ್ಡರ್ ಮಾಡಿ ಬಂದಿದ್ದಾನೆ ಅನ್ನುವಂಥ ಎಲ್ಲರಿಗೆ ಕೂಡ ಒಂದು ಚಿಕ್ಕ ಮಾಹಿತಿ ಕೊಡ್ತೀವಿ ಅಷ್ಟೇ. ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ. ಯಾವುದೇ ಅಪರಾಧ ಮಾಡಿದಂಥ ಯಾವನೇ ಆರೋಪಿ, ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ, ನಾನು ಅವನ ಮನೆಯಲ್ಲಿ ಜಾಗೃತಿಯಾಗಿ ಇಟ್ಟುಕೊಳ್ತೀನಿ, ಅವನಿಗೊಂದು ಕಾರ್ ಕೊಡ್ತೀನಿ ಓಡೋಗ್ಲಿಕ್ಕೆ, ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ, ನಾವು ಮಾತ್ರ ಅವನನ್ನು ಕೂಡ ಆರೋಪಿ ಅಂತಾನೆ ಹೇಳ್ತೀವಿ. ನಿನ್ನೆ ತಡರಾತ್ರಿ ಕಡಬ ತಾಲೂಕಿನ ವಿಎಚ್ಪಿ ಮುಖಂಡರುಗಳ ಮನೆಯ ಜಿಪಿಎಸ್ ಫೋಟೋ ತೆಗೆದು ಮಾಹಿತಿ ಸಂಗ್ರಹಿಸಿದ್ದಾರೆ. ಮನೆಗಳಿಗೆ ಪೊಲೀಸರು ದಿಢೀರ್ ಭೇಟಿ ನೀಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕಡಬ ಪೊಲೀಸ್ ಠಾಣೆಯ ಎದುರು ಜಮಾಯಿಸಿದ್ದಾರೆ. ಇದಕ್ಕೆ ಪೊಲೀಸರು 15 ಮಂದಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಮುಖಂಡರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಪೊಲೀಸರು ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡೋ ಕೆಲಸ ಆರಂಭಿಸಿದ್ದಾರೆ. ಇದು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಎಂದು ವಿಎಚ್ಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನಪ್ರತಿ ಪೊಲೀಸ್ ಅವರು ರಾತ್ರಿ 12 ಗಂಟೆಗೆ 1 ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ. ಮನೆಗೆ ಬಂದು ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು, ನಿಮ್ಮ ಫೋಟೋ ತೆಗಿಲಿಕ್ಕೆ ಉಂಟು, ನಮ್ಮ ವಾಹನಗಳ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ಇದರಿಂದ ನಮಗೆ ತುಂಬಾ ಮಾನಸಿಕ ಕಿರುಕುಳ ಕೂಡ ಉಂಟಾಗಿದೆ. ಅಂದ್ರೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಇಂಥದ್ದನ್ನೆಲ್ಲ ತುಂಬಾ ನೋಡಿದ್ದೇವೆ. ಆದ್ರೂ ನಮ್ಮ ಮೇಲೆ ಒಂದು ಕೇಸ್ ಇಲ್ಲದೆ ನಾವು ಮಾಡಿ ತಪ್ಪಾದ್ರೆ ಇವರು 12 ಗಂಟೆ ರಾತ್ರಿಗೆ ಎಲ್ಲ ಬರುವ ಅಗತ್ಯ ಏನಿದೆ ನಮ್ಮ ಮನೆಗೆ? ಅದೊಂದು ವಿಷಯ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇನ್ನು ಮುಂದೆ ಇವರು ದಿನಪ್ರತಿ ನಮ್ಮ ಮನೆಗೆ ಬಂದು ನಾವು ಎಲ್ಲಿದ್ದೇವೆ ಅಂತ ಹುಡುಕುವ ಬದಲು ಇವರೊಂದು ಫೋನ್ ಕರೆ ಮಾಡಿದ್ರೆ, ನಾವು ಪ್ರತಿದಿನ ನಾವು ಸ್ಟೇಷನ್ಗೆ ಬರುವವರು, ಒಂದು ಫೋನ್ ಕರೆ ಮಾಡಿದ್ರೆ ನಾವು ಸ್ಟೇಷನ್ಗೆ ಬರ್ತೇವಲ್ಲ, ಇವರು ಯಾಕೆ ಮನೆಗೆ ಬರಬೇಕು? ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇರಬೇಕಾದ್ರೆ ಅವ್ರು ಕೇಳ್ತಾರೆ, ನೀವೇನು ತಪ್ಪು ಮಾಡಿದಿರಿ, ಏನು ಕೇಸ್ ಆಗಿದೆ ನಿಮ್ಮ ಮೇಲೆ, ದಿನ ರಾತ್ರಿ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ನಮಗೆ ಕೂಡ ತುಂಬಾ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಮಾನಸಿಕ ಕಿರುಕುಳ ಉಂಟಾಗ್ತಾ ಇದೆ. ರಾಜ್ಯ ಸರ್ಕಾರ ಮತ್ತೆ ಪೊಲೀಸರು ಹಿಂದೂ ಕಾರ್ಯಕರ್ತರು ಹಾಗೂ ಹಿಂದೂ ಮುಖಂಡರುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಕಡಬದಲ್ಲಿ ಕೆಲವೊಂದು ಹಿಂದೂ ಕಾರ್ಯಕರ್ತರ, ಹಿಂದೂ ಮುಖಂಡರುಗಳ ಮನೆಗೆ ಪೊಲೀಸರು ಭೇಟಿ ನೀಡಿದ್ರು. ಇದನ್ನ ಪ್ರಶ್ನಿಸಿ ಕಡಬ ಪೊಲೀಸ್ ಠಾಣೆಯ ಎದುರು ಜಮಾಯಿಸಿರುವಂಥ ಸುಮಾರು 15ಕ್ಕೂ ಅಧಿಕ ಮಂದಿಯ ಮೇಲೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರು, ಹಿಂದೂ ಮುಖಂಡರುಗಳ ಮೇಲೆ ವಿನಾಕಾರಣ ಪ್ರಕರಣ ದಾಖಲಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಹಿಂದೂ ಸಂಘಟನೆಗಳು ನೀಡಿರುವಂಥದ್ದು. ಇದರ ಜೊತೆಗೆ RSSನ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧವೂ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಕಳೆದ ಮೇ 17ನೇ ತಾರೀಕಿನಂದು ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೂ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಹಿಂದೂ ನಾಯಕರು, ಬಿಜೆಪಿ ಮುಖಂಡರುಗಳು ಇದೀಗ ಇದರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಫ್ಐಆರ್ ಪಾಲಿಟಿಕ್ಸ್. ಕೇಸ್: ಕಲ್ಲಡ್ಕ ಪ್ರಭಾಕರ್ ಪ್ರಚೋದನಕಾರಿ ಭಾಷಣ. ಸ್ಥಳ: ಬಂಟ್ವಾಳ. ಇನ್ನು RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಳೆದ ಮೇ 12ರಂದು ಬಂಟ್ವಾಳದ ಕಾವಳ ಪಡೂರಿನಲ್ಲಿ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಸಭೆಯಲ್ಲಿ RSS ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣ ಮಾಡಿದ್ದರು. ಆದರೆ 20 ದಿನಗಳ ಬಳಿಕ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ.
ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾರೆ ಅಂತ ಎಫ್ಐಆರ್ ಹಾಕಲಾಗಿದೆ. ಇದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಜಿಂದಾಬಾದ್ ಎನ್ನುವವರ ವಿರುದ್ಧ ಎಫ್ಐಆರ್ ಇಲ್ಲ, ಭಾರತ್ ಮಾತಾ ಕಿ ಜೈ ಎನ್ನುವವರ ಮೇಲೆ ಎಫ್ಐಆರ್ ಹಾಕಲಾಗಿದೆ ಅಂತ ಬಿಜೆಪಿ ದೂರಿದೆ. ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. ನೀವು FIR ಹಾಕೋದಕ್ಕೆ ನಮ್ದು ವಿರೋಧ ಇಲ್ಲ. ಏನು ದ್ವೇಷ ಭಾಷಣ ಮಾಡಿದ್ದಾರೆ ನೀವು ಹಾಕಿ ಕೇಸ್ ಹಾಕಿ. ಆದರೆ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದೆ, CT ರವಿ ಅವ್ರ ಮೇಲೆ ಕೇಸ್ ಹಾಕಿದ್ವಿ. ನಾವು ಡೆಮೊಕ್ರಾಟಿಕ್ ಸಿಸ್ಟಮ್ನಲ್ಲಿದ್ದೀವಿ. ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ನೀವೇ ಹೇಳಿದ್ದು ವೇದವಾಕ್ಯ ಅಲ್ಲ. ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ FIR. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾರು ನೋಡೋಕೆ ಹೋಗಲ್ಲ. ಅದು ಯಾರು ಕಾನೂನು ಬಾಹಿರವಾಗಿ ಏನಾದರೂ ನಡ್ಕೊಂಡ್ರೆ ಅವಾಗ FIR ಆಗ್ತದೆ. ನಾವು ಹಿಂದೂಗಳ ಮೇಲೆ FIR ಹಾಕಿ ಮುಸ್ಲಿಮರ ಮೇಲೆ FIR ಹಾಕಿ ಅಂತ ಹೇಳೋಕ್ಕಾಗ್ತದಾ? ಸರ್ಕಾರಕ್ಕೆ ಎಲ್ಲರೂ ಒಬ್ಬರೇ, ಒಂದೇ. ನಮ್ಮ ಚಿಂತನೆ ಕೂಡ ಅದೇ, ಎಲ್ಲರೂ ಒಂದೇ. ನಮಗೆ ಇವ್ರಿಗೆ ಮಾತ್ರ ಹಿಂದೂಗಳಿಗೆ ಮಾತ್ರ ಕಾಣ್ತಾರೆ, ಯಾರಿಗೆ BJP ಅವ್ರಿಗೆ ಮುಸಲ್ಮಾನರು ಕಾಣೋದೇ ಇಲ್ಲ. ಅವ್ರಿಗೆ ನಮ್ಗೆ ಎಲ್ಲರೂ ಕೂಡ ಕಾಣ್ತಾರೆ. ಯಾಕಂದ್ರೆ ನಾವು ಎಲ್ಲರೂ ಕೂಡ ನೋಡ್ತೀವಿ, ಯಾರನ್ನು ಕೂಡ ದ್ವೇಷ ಮಾಡಲ್ಲ. ಅವ್ರಿಗೆ ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ದ್ವೇಷ. ದಕ್ಷಿಣ ಕನ್ನಡದಿಂದ ಅರುಣ್ ಕುಮಾರ್ ಪುತ್ತಿಲ ಗಡಿಪಾರು, ಕಲಬುರಗಿಯ ಶಹಬಾದ್ಗೆ ಗಡಿಪಾರು ಮಾಡಿ ಆದೇಶ. ಈ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲರನ್ನು ಗಡಿಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಪುತ್ತಿಲಾಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಗಡಿಪಾರು ಆದೇಶ ಹೊರಡಿಸಲಾಗಿದೆ. ಹೇಮಾವತಿ ಹೋರಾಟದಲ್ಲೂ FIR, ಶಾಸಕರು ಹೋರಾಟಗಾರರ ವಿರುದ್ಧ ಕೇಸ್. ಒಂದು ಕಡೆ ಮಂಗಳೂರಿನ ಘಟನೆಯಾದ್ರೆ ಇನ್ನೊಂದು ಕಡೆ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟದ ಸಂಬಂಧವೂ FIR ಹಾಕಲಾಗಿದೆ. ಕಾಂಟ್ರಾಕ್ಟ್ ಪಡೆದ ಕಂಪನಿ ಸಿಬ್ಬಂದಿ ದೂರಿನ ಮೇರೆಗೆ 34 ಲಕ್ಷ ಮೌಲ್ಯದ ಆಸ್ತಿಗೆ ಹಾನಿ ಆಗಿದೆ ಅಂತ FIR ದಾಖಲಿಸಲಾಗಿದೆ. ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು, ಇಬ್ಬರು ಸ್ವಾಮೀಜಿಗಳು, ರೈತ ಸಂಘಟನೆಯ ಹೋರಾಟಗಾರರು ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿಯ ವಿರುದ್ಧ FIR ಹಾಕಲಾಗಿದೆ. ಇನ್ನು ಯಾರ್ಯಾರ ವಿರುದ್ಧ FIR ಹಾಕಲಾಗಿದೆ ಅಂತ ನೋಡೋದಾದ್ರೆ, ತುಮಕೂರಲ್ಲಿ ಹೇಮಾವತಿ ನಾಲೆ FIR. A1 MT ಕೃಷ್ಣಪ್ಪ, ತುರುವೇಕೆರೆ ಜೆಡಿಎಸ್ ಶಾಸಕ. A2 ಸುರೇಶ್ ಗೌಡ, ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ. A3 ಜ್ಯೋತಿ ಗಣೇಶ್, ತುಮಕೂರು ನಗರ ಬಿಜೆಪಿ ಶಾಸಕ. A4 ಸೊಗಡು ಶಿವಣ್ಣ, ಬಿಜೆಪಿ ಮಾಜಿ ಸಚಿವ. ಇಬ್ಬರು ಸ್ವಾಮೀಜಿಗಳು, 100ಕ್ಕೂ ಹೆಚ್ಚು ರೈತ ಮುಖಂಡರ ವಿರುದ್ಧ FIR ದಾಖಲಿಸಲಾಗಿದೆ. ತುಮಕೂರಿನಲ್ಲಿ ದಾಖಲಾಗಿರೋ FIR ಅನ್ನು DCM DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡೋರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಶಾಸಕರು ಹಾಗೂ ರೈತ ಮುಖಂಡರ ಜೊತೆ ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. Those who take the law into their hands, for everyone, the law remains same. You can't take it into your control, you can't blackmail a government. I don't want to disclose. I know a lot of things. I should not. We are giving them an opportunity, that's all. Why unnecessary you are calling all the Swamijis, poor Swamijis? In what way they are connected? ನಾವು ಯಾರನ್ನು ಟಾರ್ಗೆಟ್ ಮಾಡಲ್ಲ. ಯಾವನು ಕಾನೂನು ವಿರುದ್ಧ ಹೋಗ್ತಾನೆ ಅವನ ಮೇಲೆ ಕ್ರಮ ತಗೊಂತೀವಿ. ನಾವು ಯಾವ ಮುಲಾಜ ಇಲ್ಲ. ನೋಡ್ರಿ, ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಹೋಗ್ತೀವಿ. ಅವ್ರು ಯಾರನ್ನಾಗಿರ್, ಮುಸಲ್ಮಾನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ನಾವು ಯಾವ ಮುಲಾಜಿಲ್ಲ. ಕಾನೂನು ವಿರುದ್ಧ ಇಲ್ಲಾಂದ್ರೆ ನಿಮ್ಗೆ ಯಾಕೆ? ಒಟ್ನಲ್ಲಿ ಸರ್ಕಾರ ಒಂದಿಲ್ಲೊಂದು ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.